ನಮಸ್ಕಾರ. ಇವತ್ತು ನಾವು ಲಂಡನ್ನಲ್ಲಿ ನಡೆದ ಒಂದು ಕೇಳಿದ್ರೆ ಸ್ವಲ್ಪ ಹೊತ್ತು ದಿಗ್ಭ್ರಮೆ ಆಗುವಂಥ ಒಂದು ಘಟನೆಯ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ದೀವಿ. ನಮ್ಮ ಹತ್ರ ಮೌನವಾಗಿ ಮಾಯವಾದ ಜೀವನ ಅನ್ನೋ ಒಂದು ಲೇಖನದ ಕೆಲವು ಆಯ್ದ ಭಾಗಗಳಿದೆ. ಹೌದು. ಇದರ ಆಧಾರದ ಮೇಲೆ ಜಾಯ್ಸ್ ವಿನ್ಸೆಂಟ್ ಅವರ ಕಥೆ, ಅದರ ಹಿಂದಿನ ಪರಿಸ್ಥಿತಿಗಳು, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಅಂದ್ರೆ ಲಂಡನ್ ತರಹ ಒಂದು ದೊಡ್ಡ ಜನ ಓಡಾಡೋ ನಗರದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಸುಮಾರು 2 ವರ್ಷಕ್ಕಿಂತ ಹೆಚ್ಚು ಕಾಲ ಯಾರ ಕಣ್ಣಿಗೂ ಬೀಳದೆ, ಯಾರ ಸಂಪರ್ಕಕ್ಕೂ ಸಿಗದೆ ಇರೋಕ್ ಸಾಧ್ಯನಾ? ಅದೇ ಮುಖ್ಯ ಪ್ರಶ್ನೆ. ಈ ಲೇಖನ ಬರೀ ಘಟನೆ ಬಗ್ಗೆ ಹೇಳಲ್ಲ, ಅದು ಆಕ್ಚುಲಿ ನಮ್ಮ ಸಮಾಜದ ಬಗ್ಗೆನೂ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಅಲ್ವಾ? ಹೌದು. ಈಗ ಜಾಯ್ಸ್ ವಿನ್ಸೆಂಟ್ ಈ ಲೇಖನದಲ್ಲಿ ಹೇಳೋ ಹಾಗೆ ಅವರು ತುಂಬಾ ಹೇಗೆಂದ್ರೆ ಲವಲವಿಕೆ ವ್ಯಕ್ತಿಯಾಗಿದ್ರು ಅಂತೆ, ಪ್ರತಿಭಾವಂತೆ. ಒಂದು ಕಾಲದಲ್ಲಿ ಸಂಗೀತ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ರು. ಸ್ಟೀವಿ ವಂಡರ್, ನೆಲ್ಸನ್ ಮಂಡೇಲಾ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಭೇಟಿಯಾಗಿದ್ರಂತೆ, ಗೊತ್ತಾ? ಓ ಹೌದಾ? ಅಷ್ಟೆಲ್ಲ ಸಂಪರ್ಕಗಳಿದ್ದ ವ್ಯಕ್ತಿ. ಆದ್ರೆ ಅವರ ಜೀವನದ ನಂತರದ ದಿನಗಳು ತುಂಬಾ ಕತ್ತಲಾಗಿದ್ದವು ಅಂತ ಈ ಲೇಖನದಲ್ಲಿ ಕೆಲವು ಸುಳಿವುಗಳಿವೆ. ಅದೇ ಕ್ಯೂರಿಯಸ್ ಪಾಯಿಂಟ್. ಅವರು ನಿಧಾನವಾಗಿ ಎಲ್ಲರಿಂದ ದೂರ ಆದ್ರು ಅಂತ ಇದೆ. ಬಹುಶಃ ಏನಾದ್ರೂ ಕಾರಣ, ಗೃಹ ಹಿಂಸೆ ಅಥವಾ ಕೌಟುಂಬಿಕ ದೌರ್ಜನ್ಯದ ಸಂಬಂಧದಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರೇನೋ, ಅದಕ್ಕೋಸ್ಕರ ತಮ್ಮ ಐಡೆಂಟಿಟಿನೇ ಚೇಂಜ್ ಮಾಡಿಕೊಳ್ಳೋ ಪ್ಲಾನ್ ಇತ್ತೋ ಏನೋ ಅಂತ ಒಂದು ಊಹೆ ಇದೆ. ಹಾಗಾಗಿ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಂದ ಕಂಪ್ಲೀಟ್ ಆಗಿ ದೂರ ಆದ್ರು. ಇದು ಬರೀ ಅವರೊಬ್ಬರ ಕಥೆ ಅಲ್ಲ, ನಮ್ಮ ಸಮಾಜದಲ್ಲಿ ಜನ ಹೇಗೆ ಒಂಟಿ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹೌದು, ಕನ್ನಡಿ ಹಿಡಿದ ಹಾಗೆ. ನಂತರ 2003ರಲ್ಲಿ ಅವರು ತಮ್ಮ ಲಂಡನ್ ಫ್ಲಾಟ್ ನಲ್ಲಿ ತೀರ್ಕೊಂಡ್ರು. ಆಶ್ಚರ್ಯ ಅಂದ್ರೆ ಲೇಖನದಲ್ಲಿ ಹೇಳೋ ಪ್ರಕಾರ ಆಗ ಅವರ ಮನೆಯಲ್ಲಿ ಟಿವಿ ಆನ್ ಆಗಿತ್ತು. ಹೌದು, ಪಕ್ಕದಲ್ಲಿ ಕ್ರಿಸ್ಮಸ್ ಗಿಫ್ಟ್ಗಳೆಲ್ಲ ಸುತ್ತಿ ಇಟ್ಟಿದ್ರಂತೆ. ಯಾರೋ ಬರ್ತಾರೆ ಅಂತ ಕಾಯ್ತಿದ್ರು ಏನೋ ಅಂತ ಅನ್ಸುತ್ತೆ. ಆದ್ರೆ ಅವರು ತೀರ್ಕೊಂಡಿರೋ ವಿಷಯ ಸುಮಾರು 2 ವರ್ಷ ಯಾರಿಗೂ ಗೊತ್ತೇ ಆಗಿಲ್ಲ. ನಿಜ, 2 ವರ್ಷ. ಈ ಲೇಖನದಲ್ಲಿ ಇನ್ನೊಂದು ವಿಚಿತ್ರ ಪಾಯಿಂಟ್ ಏನಂದ್ರೆ, ಅವರ ಮನೆ ಬಾಡಿಗೆ, ಕರೆಂಟ್ ಬಿಲ್ ಇದೆಲ್ಲ ಆಟೋಮ್ಯಾಟಿಕ್ ಪೇಮೆಂಟ್ ಸಿಸ್ಟಮ್ ನಿಂದ ಪೇ ಆಗ್ತಾ ಇತ್ತು. ಅದರಿಂದಾನ? ಹೌದು. ಸೊ ಅವರು ಇಲ್ಲ ಅನ್ನೋದು ಆ ವ್ಯವಸ್ಥೆಗೆ ಗೊತ್ತಾಗ್ಲೇ ಇಲ್ಲ. ಈ ಮಾಡರ್ನ್ ಟೆಕ್ನಾಲಜಿ ಇದೆಯಲ್ಲ, ಕೆಲವೊಮ್ಮೆ ಅದುವೇ ವ್ಯಕ್ತಿ ಇಲ್ಲ ಅನ್ನೋದನ್ನ ಹೇಗೆ ಮರೆಮಾಚುತ್ತೆ ನೋಡಿ. ಹಾಗಾದ್ರೆ 2006ರಲ್ಲಿ ಹೇಗೆ ಗೊತ್ತಾಯ್ತು ಇದ್ದಕ್ಕಿದ್ದ ಹಾಗೆ? 2 ವರ್ಷ ಆದ್ಮೇಲೆ ಬಾಡಿಗೆ ಹಣ ಅವರ ಅಕೌಂಟ್ ನಲ್ಲಿ ಕಡಿಮೆ ಆದಾಗ ಅಥವಾ ಖಾಲಿ ಆದಾಗ ಮನೆ ಮಾಲೀಕರು ಬಾಡಿಗೆ ಕಲೆಕ್ಟ್ ಮಾಡೋಕ್ ಬಂದಿದ್ದಾರೆ. ಆಗ ಬಾಗ್ಲು ತಟ್ಟಿದ್ರು, ರೆಸ್ಪಾನ್ಸ್ ಇಲ್ಲ. ಕೊನೆಗೆ ಬಾಗ್ಲು ಹೊಡೆದು ನೋಡಿದಾಗ ಅವರ ಅಸ್ಥಿ ಪಂಜರ ಸಿಕ್ಕಿದೆ. ಹೌದು, ಅಸ್ಥಿ ಪಂಜರ. ಆ ಟಿವಿನೂ ಬಹುಶಃ ಅಲ್ಲಿವರೆಗೂ ಆನ್ ಆಗಿತ್ತೋ ಏನೋ. ಈ ಘಟನೆ ತುಂಬಾ ಪ್ರಶ್ನೆಗಳನ್ನ ಕೇಳುತ್ತೆ. ಅಕ್ಕಪಕ್ಕದವರಿಗೆ ವಾಸನೆ ಬರ್ಲಿಲ್ವಾ? ಅದೇ ನನಗೆ ಆಶ್ಚರ್ಯ. ಯಾರು ಯಾಕೆ ಇಷ್ಟು ದಿನ ಕೇಳಲಿಲ್ಲ? ಪೋಸ್ಟ್ ಎಲ್ಲ ರಾಶಿ ಬಿದ್ದಿರುತ್ತಲ್ವಾ? ಯಾರಿಗೂ ಅನುಮಾನ ಬರ್ಲಿಲ್ವಾ? ನಿಜಕ್ಕೂ ಇದು ನಗರ ಜೀವನದ ಒಂಟಿತನದ ಕರಾಳ ಮುಖ ಅನ್ಸುತ್ತೆ. ಅವರ ಸ್ನೇಹಿತರ ಬಗ್ಗೆ ಲೇಖನದಲ್ಲಿ ಏನಾದ್ರೂ ಹೇಳಿದಾರಾ? ಅವ್ರು ಯಾಕೆ ಡೌಟ್ ಬರ್ಲಿಲ್ಲ? ಅದರ ಬಗ್ಗೆನೂ ಇದೆ. ಅವರ ಕೆಲವು ಫ್ರೆಂಡ್ಸ್ ಹೇಳೋ ಪ್ರಕಾರ ಜಾಯ್ಸ್ ಮೊದಲಿನಿಂದಲೂ ಸ್ವಲ್ಪ ಹಾಗೆ ಅಂತೆ. ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ಕಾಂಟ್ಯಾಕ್ಟ್ ಕಳ್ಕೊಂಡು ಆಮೇಲೆ ತಿಂಗಳುಗಟ್ಲೆ, ವರ್ಷ ಆದ್ಮೇಲೆ ತಾನೇ ವಾಪಸ್ ಕಾಂಟ್ಯಾಕ್ಟ್ ಮಾಡ್ತಿದ್ರಂತೆ. ಹಾಗಾಗಿ ಸೊ ಈ ಸಲನೂ ಹಾಗೆ ಹೋಗಿದ್ದಾರೆ, ಎಲ್ಲಾದ್ರೂ ಚೆನ್ನಾಗಿರ್ತಾರೆ ಅಂತ ಫ್ರೆಂಡ್ಸ್ ಅಂದ್ಕೊಂಡ್ರು ಅಂತ ಹೇಳಿದ್ದಾರೆ. ಇದು ಕೂಡ ನಮ್ಮ ನಡುವಿನ ಸಂಪರ್ಕ ಎಷ್ಟು ವೀಕ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ ಅಲ್ವಾ? ಹೌದು. ಡ್ರೀಮ್ಸ್ ಆಫ್ ಅ ಲೈಫ್ ಅಂತ ಒಂದು ಡಾಕ್ಯುಮೆಂಟರಿ ಕೂಡ ಬಂದಿದೆ, ಗೊತ್ತಾ? ಇದೇ ಕಥೆಯ ಆಧಾರದ ಮೇಲೆ ಅದು ಇನ್ನಷ್ಟು ಡೀಟೇಲ್ಸ್ ಕೊಡುತ್ತೆ. ಒಂದು ಕಾಲದಲ್ಲಿ ಇಷ್ಟೆಲ್ಲ ಕಾಂಟ್ಯಾಕ್ಟ್ಸ್ ಇತ್ತು, ಅಷ್ಟು ಲವಲವಿಕೆಯಾಗಿದ್ದ ವ್ಯಕ್ತಿ ಕೊನೆಗೆ ಸಾವಿನಲ್ಲೂ ಅಷ್ಟು ಒಂಟಿಯಾಗಿ ಯಾರ ಗಮನಕ್ಕೂ ಬಾರದೆ ಹೋಗಿದ್ದು ನಿಜಕ್ಕೂ ಮನಸ್ಸಿಗೆ ಭಾರವಾಗುತ್ತೆ. ಖಂಡಿತ. ಈ ಲೇಖನ ಕೊನೆಯಲ್ಲಿ ನಮ್ಗೆಲ್ಲ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತಿದೆ. ನಮ್ಮ ಸುತ್ತಮುತ್ತ ಇರೋರ ಬಗ್ಗೆ ನಾವು ನಿಜವಾಗ್ಲೂ ಎಷ್ಟು ಗಮನ ಕೊಡ್ತೀವಿ? ಈಗಿನ ಫಾಸ್ಟ್ ಲೈಫ್ ನಲ್ಲಿ ನಮ್ಮ ನೆರೆಹೊರೆಯವರು, ನಮ್ಮ ಜೊತೆ ಕೆಲಸ ಮಾಡೋರು, ಸ್ನೇಹಿತರು, ಅವರು ಕಷ್ಟದಲ್ಲಿದ್ದಾರಾ ಇಲ್ವಾ ಅಂತ ನೋಡೋಕೆ ನಮಗೆ ಟೈಮ್ ಇದೆಯಾ? ಮನಸ್ಸಿದೆಯಾ? ಸರಿಯಾದ ಪ್ರಶ್ನೆ. ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆನೇ ಇದ್ರು ಹೇಗೆ ಇನ್ವಿಸಿಬಲ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ. ಹೌದು, ಬಹುಶಃ ಇದೊಂದು ಎಚ್ಚರಿಕೆಯ ಗಂಟೆನೇ ಇರಬಹುದು ನಮ್ಗೆಲ್ಲ. ಇನ್ನೊಂದು ವಿಷಯ ಅಂದ್ರೆ, ಸಮಾಜ ಕೇವಲ ಯಶಸ್ವಿ ಆಗಿರೋರನ್ನ, ಸದಾ ಕಾಂಟ್ಯಾಕ್ಟ್ ನಲ್ಲಿರೋರನ್ನ ಮಾತ್ರ ಗುರುತಿಸ್ತಾ. ಯಾರಾದ್ರೂ ಸ್ವಲ್ಪ ಕಷ್ಟದಲ್ಲಿದ್ರೆ, ಸ್ವಲ್ಪ ಸೈಲೆಂಟ್ ಆದ್ರೆ ಅವರು ಸಿಸ್ಟಮ್ ನಿಂದಾನೇ ಹೊರಗೆ ಉಳಿದ್ಬಿಡ್ತಾರಾ? ಈ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಖಂಡಿತ.